ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮ್ಮ ಹೆಸರು ಮೇಡಮ್? ಅನಿತಾ SSM ಅಂತ. ಅನಿತಾ SSM. ನಮ್ಮೂರು ಮೇಡಮ್? ಕುರುಗೋಡು ಸರ್. ಕುರುಗೋಡು, ಬಳ್ಳಾರಿ ಜಿಲ್ಲೆ. ಕುರುಗೋಡು. ಓಕೆ. ನಮ್ಮ ಸ್ವದೇಶಿ ದಿಶಾ ಕೇರಮೃತ ವರ್ಜಿನ್ ಕೋಕೋನಟ್ ಅನ್ನ ತಗೊಂಡಿದ್ರಿ ಮೇಡಮ್? ಹೌದು ಸರ್. ಏನ್ ಸಮಸ್ಯೆ ಇತ್ತು, ಯಾವ್ದಕ್ಕೋಸ್ಕರ ತಗೊಂಡಿದ್ರಿ ಸರ್? ಆಕ್ಚುಲ್ ನನಗೆ 2017ರಲ್ಲಿ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಆಯ್ತು ಸರ್. ಅದು ನಮ್ಗೆ ಗೊತ್ತಾಗಿಲ್ಲ. ಅಂದ್ರೆ ನಾವು ಆಗ್ಲೆಲ್ಲ ಎದೆ ಉರಿ ಬರೋದು, ವಾಂತಿ, ಊಟ ಮಾಡಿದ ತಕ್ಷಣ ವಾಂತಿ ಆಗೋದು, ಹಿಂಗೆಲ್ಲ ಸಮಸ್ಯೆ ಆದಾಗ ನಾವು ಅಲ್ಲೇ ಲೋಕಲ್ ಡಾಕ್ಟರ್ ಹತ್ರನೇ ತೋರಿಸಿದ್ವಿ ಸರ್ ಕುರುಗೋಡಲ್ಲಿ. ತೋರಿಸಿದಾಗ ಏನಾಗ್ತಿತ್ತು, ಇಂಜೆಕ್ಷನ್ ಮತ್ತೆ ಡ್ರಿಪ್ಸ್ ಹಾಕ್ದಾಗ ಕ್ಲಿಯರ್ ಆಗ್ತಿತ್ತು ಸರ್. ಮತ್ತೆ ಅದು ಹೆಂಗಾಯ್ತಂದ್ರೆ 17 ಅಕ್ಟೋಬರ್ ನಂತರ ಸರ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು. ಅಲ್ಲಿಂದ 18 ಏಪ್ರಿಲ್ ವರ್ಗು ನಮಗೆ ಅಷ್ಟು ಸಿವಿಯರ್ ಅನ್ಸಿಲ್ಲ ಸರ್. ಹಿಂಗೆ ಸ್ವಲ್ಪ ತಗೊಳೋದು ಕಮ್ಮಿ ಆಗೋದು ಹಿಂಗೆ ಆಗ್ತಿತ್ತು. 18 ಮಾರ್ಚ್ ಅಲ್ಲಿ ಏನಾಯ್ತಂದ್ರೆ ನಂಗೆ ತೀರಾ ಸಿವಿಯರ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಸರ್. ರಾತ್ರಿ ಊಟ ಮಾಡಿ ಮಲಗಿದ್ರೆ ಮೂಗಲ್ಲೆಲ್ಲ ಬರೋದು, ಊಟ ಡೇ ಟೈಮ್ ಅಲ್ಲಿ ಗೊತ್ತಾಗ್ತಿದ್ದಿಲ್ಲ ಸರ್ ಅದು. ಯಾಕಂದ್ರೆ ಡೈಜೆಸ್ಟಿವ್ ಟ್ರ್ಯಾಕ್ ನಂದು ಬ್ಲಾಕ್ ಆಗಿತ್ತು ಅಂತ ಆಮೇಲೆ ಗೊತ್ತಾಯ್ತು ಸರ್. ಅದು ಡೇ ಟೈಮ್ ಅಲ್ಲಿ ಅದು ಹೋಗ್ಬಿಡತ್ ಸರ್, ನಿಧಾನಕ್ಕೆ ಹೋಗ್ತಿತ್ತಲ್ಲ, ನಮಗೆ ಗೊತ್ತಾಗ್ತಿದ್ದಿಲ್ಲ. ರಾತ್ರಿ ಊಟ ಮಾಡಿ ಮಲಗಿದ್ರೆ ಏನಾಗ್ತಿತ್ತು, ಮಲಗಿದ ತಕ್ಷಣನೇ ಒಂದ್ ತಾಸು, 1.5 ತಾಸಿಗೆ ಮೂಗಲ್ಲಿ ಬಾಯಲ್ಲೆಲ್ಲ ಬಂದ್ಬಿಡತ್ ಸರ್. ಅದು ತುಂಬಾ ಆಮೇಲೆ ನೆತ್ತಿಗೆಲ್ಲ ಏರಿ ಬಾಳನೇ ಸಮಸ್ಯೆ ಆಯ್ತು ಸರ್. ನಾವೇನ್ ಮಾಡಿದ್ವಿ ಅಂದ್ರೆ ಅಲ್ಲಿ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಇದಾರಲ್ಲ ಸರ್, ಧರ್ಮರೆಡ್ಡಿ ಅಂತ ಬಳ್ಳಾರಿ, ಅವ್ರ ಹತ್ರ ತೋರಿಸಿದಾಗ ಅವರು ನಮಗೆ ಕರೆಕ್ಟ್ ಡಯಾಗ್ನೈಸ್ ಮಾಡಿ ಇಲ್ಲಿ ಆಗಲ್ಲ, ನೀವು ಹೈದ್ರಾಬಾದ್ಗೆ ಹೋಗ್ರಿ ಅಂತ ಹೇಳಿದ್ರು. ಹೈದ್ರಾಬಾದ್ ಅಲ್ಲಿ ಎಲ್ಲ ಟೆಸ್ಟ್ ಮಾಡಿಸಿ ಮತ್ತೆ ನಾನು ಉಡುಪಿ ಹತ್ರ ಮಣಿಪಾಲಲ್ಲಿ ಅನ್ನನಾಳದ್ದು ನನಗೆ ಆಪರೇಷನ್ ಮಾಡಿದ್ರು ಸರ್. ಬಟ್ ಅವ್ರು ಏನ್ ಹೇಳಿದ್ರು ಅಂದ್ರೆ 2018 ಏಪ್ರಿಲ್ ಅಲ್ಲಿ ನನಗೆ ಆಪರೇಷನ್ ಆಯ್ತು ಸರ್. ಅವ್ರು ಏನ್ ಹೇಳಿದ್ರು ಅಂದ್ರೆ ಇದು ನಾವು ಗ್ಯಾರಂಟಿ ಕೊಡಲ್ಲ, ಇಟ್ ಮೇ ರಿಅಕ್ಕರ್ ಅಂತ ಹೇಳಿದ್ರು ಸರ್. ಮತ್ತೆ ಬರ್ಬೋದು 4 to 5 years ಅಷ್ಟೇ, ಮತ್ತೆ ಬಂದ್ರು ಬರ್ಬೋದು, ಅದು ದೇವ್ರ ದಯೇನೋ ಏನೋ. 2000 ಲಾಸ್ಟ್ ಮೊನ್ನೆ ಅಕ್ಟೋಬರ್ 24 ಅಕ್ಟೋಬರ್ ವರ್ಗು ನನ್ಗೆ ಏನು ಸಮಸ್ಯೆ ಅನ್ಸಿದ್ದಿಲ್ಲ ಸರ್. ಅವ್ರು ಹೇಳಿದ್ದು 5 years ಅಂದಿದ್ರಲ್ಲ, ಅಲ್ಲಿಗೂ ಡ್ಯೂರೇಷನ್ ಈಗ 7 years ಆಗಿತ್ತು ಸರ್. ಹತ್ತತ್ರ ಅಕ್ಟೋಬರ್ ಇಂದ ನಂಗೆ ಮತ್ತೆ ಸಿಂಟಮ್ಸ್ ಸ್ಟಾರ್ಟ್ ಆಗಿತ್ತು ಸರ್. ಅಂದ್ರೆ ರಾತ್ರಿ ಊಟ ಮಾಡಿ ಮಲಗಿದ್ರೆ ಬೆಳಗ ಮುಂಜಾನೆ ಬ್ರಷ್ ಮಾಡುವಾಗ ಊಟ ಮಾಡಿದ್ದು ಸ್ವಲ್ಪ ಬರೋದು ಸರ್, ವಾಮಿಟ್ ಬರೋದು. ನಾನು ಇವರು ನಮ್ ಸೌಮ್ಯ ಅದಕ್ಕೆ ಹಾಕಿದ್ರು, 1-2 ಸರಿ ಸ್ಟೇಟಸ್ ಹಾಕಿದ್ರು ಇವ್ರು, ಇವ್ರದ್ದು ಕೇರಾಮೃತ ಬಗ್ಗೆ. ನಾನೇ ಇವ್ರಿಗೆ ಫೋನ್ ಮಾಡಿ ಕೇಳ್ದೆ, ಹಿಂಗ್ ನನಗೂ ಸಮಸ್ಯೆ ಆಯ್ತು ಅದಕ್ಕೆ ಹೆಂಗೆ ಅಂದಾಗ ಇವ್ರು ಎಲ್ಲ ಇದ್ರ ಬಗ್ಗೆ, ಆಯಿಲ್ ಬಗ್ಗೆ ನನಗೆ ಡೀಟೇಲ್ ಎಲ್ಲ ಹೇಳಿದ್ರು ಸರ್. ಇವ್ರಿಗೆ ಏನಾಗಿತ್ತು ಫಸ್ಟ್ ಅದನ್ನು ಹೇಳಿ, ನನಗ್ ಹಿಂಗ್ ಸಿವಿಯರ್ ನರ್ವ್ ಪ್ರಾಬ್ಲಮ್ ಇತ್ತು ಕಡೆ, ನಾನು ವಾಸಿ ಆಯ್ತು, ಈಗ ನನಗ್ ಚೆನ್ನಾಗಾಗಿದೆ, ನೀನ್ ತಗೊಂಡ್ ನೋಡು ಅಂತ ಹೇಳಿದ್ರು ಸರ್. ನಾನು ಇವ್ರು ಹೇಳಿದ್ ಒಂದೇ ಇದ್ರ ಮೇಲೆ ನಂಬಿಕೆ ಇಟ್ಟು ನಾನು ತಗೊಂತಾ ಬಂದೆ ಸರ್. ಅಕ್ಟೋಬರ್ ಇಂದ ನನಗೆ 10 days ಅಲ್ಲೇ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಯಾವಾಗ ನನಗೆ ಬ್ರಷ್ ಮಾಡಿದ ತಕ್ಷಣನೇ ರಾತ್ರಿ ಊಟ ಮಾಡಿದ್ದು ವಾಮಿಟ್ ನಿಂದಿರುತ್ತೆ ಸರ್. ಅವಾಗ ನಾನು ಏನ್ ಮಾಡಿದೆ, ಇವರಿಗೂ ಕೇಳಿ ನನ್ನ ಮಕ್ಳಿಗೂ ಕುಡ್ಸಕ್ ಸ್ಟಾರ್ಟ್ ಮಾಡಿದೀನಿ, ನಾನು ಕುಡಿತಾ ಇದ್ದೀನಿ. ಇಲ್ಲಿಗಾಗ್ಲೇ ಆಲ್ಮೋಸ್ಟ್ ಅಕ್ಟೋಬರ್ ಇಂದ ಇಲ್ಲಿಗೆ ಏನಿಲ್ಲ ಅಂದ್ರೂ 7 months ಆಯ್ತು ಸರ್. ಇವಾಗ ತುಂಬಾ ಚೆನ್ನಾಗಿದ್ದೀನಿ ಸರ್, ಏನು ತೊಂದ್ರೆ ಇಲ್ಲ. ಆಮೇಲೆ ಹಸುವಾಗುತ್ತೆ, ಚೆನ್ನಾಗ್ ಹಸುವಾಗುತ್ತೆ. ಅವಾಗ ಆಪರೇಷನ್ ಆದ್ರೂನು 1 ರೊಟ್ಟಿ ಸ್ವಲ್ಪ ಅನ್ನ ಅಂದ್ರೆ ಎನಫ್ ಅನ್ಸ್ಬಿಡ್ತಿತ್ತು ಸರ್. ಈಗ ಆರಾಮ್ 2 ರೊಟ್ಟಿ ಊಟ ಮಾಡ್ತೀನಿ, ಚೆನ್ನಾಗ್ ರೈಸು ಎಲ್ಲ ಊಟ ಮಾಡ್ತೀನಿ. ಆಮೇಲೆ ಸ್ವಲ್ಪ ಗ್ಯಾಪ್ ಆದ್ರೂನು ಸರ್, ಈಗ ಊಟ ಮಾಡೋದು ಅಕಸ್ಮಾತ್ ಬೆಳಗ್ಗೆ 9:30 ಹಂಗ್ ಊಟ ಮಾಡಿರ್ತೀವಿ, ಟಿಫನ್ ಮಾಡಿ ಮಧ್ಯಾಹ್ನ ಸ್ವಲ್ಪ ಏನೋ ಬೇರೆ ಇದ್ರಲ್ಲಿ ಗ್ಯಾಪ್ ಆದ್ರೂನು ಕೂಡ ನನಗೆ ತೇಗ್ ಬರೋದಾಗ್ಲಿ, ಗ್ಯಾಸ್ಟ್ರಿಕ್ ಆಗೋದಾಗ್ಲಿ ಹಂಗೇನೂ ಸಮಸ್ಯೆ ಇಲ್ಲ ಸರ್. ತುಂಬಾ ಈ 7 months ಇಂದ, ಅದ್ರಲ್ಲೂ ಎಸ್ಪೆಷಲಿ 20 daysಗೆ ನನಗೆ ಒಳ್ಳೆ ರಿಸಲ್ಟ್ ಬಂತು ಸರ್. 10 days ಅಲ್ಲಿ ಅದು ವಾಮಿಟ್ ಆಗೋದು ನಿಂತ್ಕಂತು, 20 days ಅಲ್ಲಿ ಒಳ್ಳೆ ರಿಸಲ್ಟ್, ಚೆನ್ನಾಗಿ ಊಟ ಮಾಡೋದು, ಹಸು ಆಗೋದು ತುಂಬಾ ಚೆನ್ನಾಗಿದೆ ಸರ್. ಅಡಿಗೆ ಕೂಡ ಯೂಸ್ ಮಾಡ್ತೀನಿ. ಜನವರಿನಲ್ಲಿ ನಿಮ್ದೊಂದು ಗೂಗಲ್ ಮೀಟ್ ನಾನು ಮೀಟಿಂಗ್ ಅಟೆಂಡ್ ಆಗಿದ್ದೆ, ನೀವೊಂದು ಅಲ್ಲಿಗೂ ಬಂದಿದ್ದೆ ಸರ್. ಆಮೇಲೆ ಇದು ಆನ್ಲೈನ್ ಮೀಟಿಂಗ್ ಅಟೆಂಡ್ ಆಗಿದ್ದೆ. ಅಟೆಂಡ್ ಆದ್ಮೇಲೆ ಸರ್ ಒಂದಿನ ಅವತ್ತು ಆಯಿಲ್ಸ್ ಬಗ್ಗೆ ಎಲ್ಲ ನನಗೆ ಡೀಟೇಲ್ಸ್ ಅದ್ರಲ್ಲಿ ಹೇಳಿದ್ರು. ಅವತ್ತು ಒಂದೊಂದು ಇಯರಿಗೆ ಒಂದೊಂದು ರೆಸಲ್ಯೂಷನ್ ಮಾಡ್ಕೋಬೇಕು ನಾವು ಅಂತ ಸರ್ ಒಂದು ಹೇಳಿದ್ರು. ಆ ಒಂದು ಇನ್ಸ್ಪಿರೇಷನ್ ಇಂದ ನಾನು ಜನವರಿಯಿಂದ ಅಡಿಗೆಗೂ ಬಳಸ್ತಾ ಇದ್ದೀನಿ ಸರ್. ಎವ್ರಿ ಮಂತ್ 3 ಲೀಟರ್ ನನಗೆ ಅಡಿಗೆಗೆ ಹೋಗುತ್ತೆ ಸರ್. ಅಡಿಗೆಗೆ ಮಕ್ಕಳು ಚೆನ್ನಾಗಿದ್ದಾರೆ, ನಮ್ಮ ಮನೆಯವರು ಚೆನ್ನಾಗಿದ್ದಾರೆ. ಮಕ್ಕಳಿಗಂತೂ ನಾವೀಗ ಎಲ್ಲೇ ಟ್ರಿಪ್ ಕರ್ಕೊಂಡು ಹೋಗ್ತೀವಿ ಸರ್. ನೆಗಡಿ, ಕೆಮ್ಮು, ಜ್ವರ ಏನು ಇಲ್ಲ, ಅಷ್ಟೇ ಚೆನ್ನಾಗಿ ಇಮ್ಯುನಿಟಿ ಚೆನ್ನಾಗಿ ಬೂಸ್ಟ್ ಆಗಿದೆ. 2 ಹೆಣ್ಮಕ್ಳು ನನಗೆ, 2 ತುಂಬಾ ಹೆಲ್ದಿ ಆಗಿದ್ದಾರೆ. ಇನ್ನೊಂದು ನಮ್ಮ ಮನೆಯವರು ನನ್ನ ಹೆಲ್ತ್ ಇಶ್ಯೂಗೆ ಪಾಪ ಬಹಳ ಒಂಥರ ಇದಾಗ್ಬಿಟ್ಟಿದ್ರು ಅವ್ರು. ಸೊ ಇವಾಗ ಅವರು ಚೆನ್ನಾಗಿದ್ದಾರೆ. ನಾನೇ ಹೇಳ್ತೀನಿ ಸರ್, ನನಗ್ ಚೆನ್ನಾಗಿರೋದಕ್ಕೆ ನನ್ನ 4 ಜನ ಫ್ರೆಂಡ್ಸಿಗೆ ನಾನು ಪ್ರಾಡಕ್ಟ್ ನ ಸಜೆಸ್ಟ್ ಮಾಡ್ತೀನಿ. ಈಗ ನಮ್ದು ರೀಸೆಂಟ್ ಆಗಿ ಮಿಲೆಟ್ಸ್ ಎಲ್ಲ ಬಂದಿದೆ, ಯೂಸ್ ಮಾಡ್ತಾ ಇದ್ದೀವಿ. ಮಿಲೆಟ್ಸ್ ಇನ್ನು ಯೂಸ್ ಮಾಡಿ ತುಂಬಾ ಚೆನ್ನಾಗಿದೆ. ಓವರ್ ಆಲ್ ಈ ನಮ್ಮ ಕೇರಾಮೃತ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಇಲ್ಲ ಸರ್, ಇದು ಒಂದು ಅಮೃತ ಇದ್ದಂಗೆನೆ. ಎಷ್ಟೇ ಏನೇ ಕಾಯಿಲೆ ಇರ್ಲಿ ಸರ್,
ಇದು ರಾಮಬಾಣದ ತರ ಕೆಲಸ ಮಾಡುತ್ತೆ. ಎಲ್ಲರಿಗೂ ಕೊಡ್ಬೋದಲ್ವಾ? ಈಗ ಎಲ್ಲರಿಗೂ ಕೊಡ್ಬೋದು ಸರ್. ನಿಜ ಚಿಕ್ಕ ಮಗುವಿಂದ ಎಲ್ಲರಿಗೂ. ಈಗ ನಾ ರೀಸೆಂಟ್ ಆಗಿ ನನ್ನ ಫ್ರೆಂಡ್ಸಿಗೆ ಕೊಟ್ಟಿದ್ದೀನಿ. ಹರಪನಹಳ್ಳಿ, ದಾವಣಗೆರೆಯಲ್ಲಿ ಇದ್ದಾರೆ, ಅವರು ತಗೊಂಡಿದ್ದಾರೆ. ಬಳ್ಳಾರಿಯಲ್ಲಿ ಇದ್ದಾರೆ, ಅವರು ತಗೊಂಡಿದ್ದಾರೆ. ಸೊ ಎಲ್ಲರೂ ಒಳ್ಳೆ ರಿಸಲ್ಟ್ ಹೇಳಿದ್ದಾರೆ. ಟೂತ್ ಪೇಸ್ಟ್ ಸೋಪ್ ಯೂಸ್ ಮಾಡಿದೀನಿ ಸರ್. ತಗೊಂಡವರು ಪಕ್ಕದ ಮನೆಯವರಿಗೆ ಕೊಡ್ಸಿದಾರೆ ಸರ್. ಅವರೇ ಕೊಡ್ಸಿದ್ದಾರೆ. ಇಲ್ಲ ನನಗಂತೂ ತುಂಬಾ ಖುಷಿ ಇದೆ. ಅಂದ್ರೆ ಈ ಸ್ವದೇಶಿ ದಿಶಾ ಒಂದ್ ಕಂಪ್ನಿಲಿ ನಾನು ಒಬ್ಬ ಮೆಂಬರ್ ಆಗಿದ್ದೀನಿ ಅನ್ನೋದಕ್ಕೆ ತುಂಬಾ ಖುಷಿ ಇದೆ. ಮತ್ತೆ 4 ಜನಕ್ಕೆ KP ಗುರುಲಿಂಗಯ್ಯ ಸರ್ ನಿಜವಾಗ್ಲೂ ಅವರು ಒಂಥರ ನಡೆದಾಡೋ ದೇವ್ರ ಅನ್ಬೇಕು ಅವ್ರನ್ನ. ಯಾಕಂದ್ರೆ ಇವತ್ತಿನ ದಿನ ಬೇರೆದ್ರ ಬಗ್ಗೆ ನಾವು ಮಾತಾಡೋದಕ್ಕಿಂತ ಒಂದು ಆರೋಗ್ಯನ ಉಳಿಸ್ಬೇಕು ಅನ್ನೋ ಪಣ ತೊಟ್ಟಿದಾರಲ್ಲ ಸರ್, ಅದು ನಿಜವಾಗ್ಲೂ ಅದೇನೋ ಎಂತ ಮಹತ್ ಕಾರ್ಯಗಳಿಗಿಂತ ದೊಡ್ಡ ಕಾರ್ಯನೇ ಅದು. ದಾನದಲ್ಲಿ ರಕ್ತದಾನ ಶ್ರೇಷ್ಠ ಅಂತಾರೆ, ಸೇವೆಯಲ್ಲಿ ಆರೋಗ್ಯ ಸೇವೆ ಶ್ರೇಷ್ಠ ಅನ್ನೋದು ನನ್ನ ಭಾವನೆ ಸರ್. ನಿಜವಾಗ್ಲೂ ಅಂತ ಗುರುಗಳನ್ನ ಪಡೆಯಕ್ಕೆ ಅಂತ ಕಂಪ್ನಿಯಿಂದ ನಮಗೆ ಉತ್ಪನ್ನ ಅತ್ತಿಗೆ ಮೂಲಕ ನಿಮ್ ಮೂಲಕ ಗೊತ್ತಾಗಿದ್ದು ಒಂಥರ ನನಗೆ. ಇನ್ನ ನಾವ್ ಆಕ್ಚುಲ್ ಅಕ್ಟೋಬರ್ ನಾವು ಅಲ್ಲೇ ಹಾಸ್ಪಿಟ್ಲ್ ಹೋಗ್ಬೇಕು ಅನ್ನೋ ಮೂಮೆಂಟ್ ಅಲ್ಲಿ ಇವ್ರು ಹೇಳಿದ್ರು. ನಾವು ಡಿಸಿಷನ್ ಚೇಂಜ್ ಮಾಡಿ ನೋಡೋಣ ಅಂತೇಳಿ ತಗೊಂಡಿದ್ದು ಬಹಳ ಒಳ್ಳೇದಾಗಿದೆ ಸರ್. ನನ್ನಿಂದ ಮತ್ತೆ ನನ್ನ ಫ್ರೆಂಡ್ಸಿಗೂ ತುಂಬಾ ಒಳ್ಳೇದಾಗಿದೆ ಸರ್. ಎಲ್ಲರೂ ಏನೇ ಅನುಮಾನ ಇಲ್ದಂಗೆ ಈ ಪ್ರಾಡಕ್ಟ್ ನ ಯೂಸ್ ಮಾಡಬಹುದು ಸರ್. ಇದರಿಂದ ತುಂಬಾ ಒಳ್ಳೇದಾಗುತ್ತೆ. ನೆಕ್ಸ್ಟ್ ನಾವು ಅದೇನಂತಿರಲ್ಲ, ಒಳ್ಳೆ ಎವಲ್ಯೂಷನ್ ಆಗಿ ಇಡೀ ಆರಾಮ್ ಎಲ್ಲಾ ಮನೆಗಳಲ್ಲಿ ಆರೋಗ್ಯವಂತ ಕುಟುಂಬಗಳನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಸರ್ ಇದನ್ನ ಬಳಕೆ ಮಾಡಿ. ಖಂಡಿತ ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ. ನೋಡ್ತಾ ಇದ್ರಲ್ಲ, ಇವತ್ತು ಅದ್ಭುತವಾಗಿರ್ತಕ್ಕಂಥ ಒಂದು ರಿಸಲ್ಟ್ ನ ಮೇಡಮ್ ಅವರು ಶೇರ್ ಮಾಡಿದ್ದಾರೆ. ಇವತ್ತು ಲಕ್ಷಾಂತರ ಜನಕ್ಕೆ ಆರೋಗ್ಯದ ಸಮಸ್ಯೆ ತುಂಬಾ ಇವತ್ತು ಕಾಡ್ತಾ ಇದೆ. ಒಟ್ಟು ನಮ್ಮ ತೆಂಗಿನ ಎಣ್ಣೆಯಿಂದ ಇವತ್ತು ಸಾವಿರಾರು ಜನಕ್ಕೆ ಇವತ್ತು ರಿಸಲ್ಟ್ ಬಂದಿದೆ. ಲಕ್ಷಾಂತರ ಜನ ಇವತ್ತು ಪ್ರಾಬ್ಲಮ್ ಇಂದ ಬಳಲ್ತಾ ಇದ್ದಾರೆ. ದಯವಿಟ್ಟು ಈ ಒಂದು ತೆಂಗಿನ ಎಣ್ಣೆ ಪ್ರತಿಯೊಬ್ಬರ ಮನೆ